ಎಲ್ರಿಗೂ ನಮಸ್ಕಾರ. ನಿನ್ನೆ ಪಂದ್ಯ ರೋಚಕ ಸೋಲಿನ ಬಳಿಕ RCB ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೆಳಗಡೆ ಹೋಗಿದ್ದಾರಾ ಅಥವಾ ಅಲ್ಲೇ ಇದ್ದಾರಾ, ಇನ್ನೂ ಪ್ಲೇ ಆಫ್ಸ್ಗೆ ಹೋಗಲಿಕ್ಕೆ ಎಷ್ಟು ಮ್ಯಾಚ್ ಗೆಲ್ಲಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟನ್ನು ಕ್ಷಣ ಮಾತ್ರದಲ್ಲಿ ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ನಿನ್ನೆ ಪಂದ್ಯದ ಸೋಲಿನ ಬಳಿಕ ಪಾಯಿಂಟ್ಸ್ ಟೇಬಲ್ ಈ ರೀತಿಯಾಗಿದೆ. RCB 2ನೇ ಸ್ಥಾನದಲ್ಲಿದ್ದದ್ದು 2ನೇ ಸ್ಥಾನದಲ್ಲೇ ಇದೆ. ರನ್ ರೇಟ್ ಸ್ವಲ್ಪ ಇರೋದರಿಂದ ಮೊದಲನೇ ಸ್ಥಾನದಲ್ಲಿ ಡೆಲ್ಲಿ ಆ್ಯಸ್ ಯೂಶುವಲ್ ಇರುತ್ತೆ. 5ರಲ್ಲಿ 4 ಜಯಶಾಲಿಯಾಗಿ 8 ಪಾಯಿಂಟ್ಸ್ನೊಂದಿಗೆ. ನಮ್ಮ ಕೆಳಗೆ ಮುಂಬೈ ಇಂಡಿಯನ್ಸ್ ಇದೆ, 5ರಲ್ಲಿ 3 ಜಯಶಾಲಿಯಾಗಿದೆ. ನೆಕ್ಸ್ಟ್ ಮ್ಯಾಚ್ ಅವರು ಏನಾದರೂ ಗೆದ್ದರೆ ನಾವು ಕೆಳಗೆ ಹೋಗ್ತೇವೆ. ಹಾಗೆಯೇ ಅದಾದ ಬಳಿಕ UP ವಾರಿಯರ್ಸ್ ಇದೆ, 5ರಲ್ಲಿ 2 ಜಯಶಾಲಿಯಾಗಿದ್ದಾರೆ ಅವರು. ಗುಜರಾತ್ ಜಯಂಟ್ಸ್ ಕೊನೆಯಲ್ಲಿದ್ದಾರೆ. ನಿನ್ನೆ ಅವ್ರದ್ದು ಪಾಯಿಂಟ್ಸ್ ಟೇಬಲ್ ಖಾತೆ ತೆರೆದಿದ್ದಾರೆ. ಇನ್ನು ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ. ಎಲ್ಲರಿಗೂ ಮ್ಯಾಥಮೆಟಿಕಲಿ ಚಾನ್ಸ್ ಇದೆ ಪ್ಲೇ ಆಫ್ಸ್ಗೆ ಹೋಗಲಿಕ್ಕೆ. ಪ್ಲೇ ಆಫ್ಸಿಗೆ ಹೋಗಲಿಕ್ಕೆ ಎಷ್ಟು ಮ್ಯಾಚ್ ಗೆಲ್ಲಬೇಕು ಅಂತ ನೋಡೋದಾದರೆ, ಹೋದ ವರ್ಷದ ಪಾಯಿಂಟ್ಸ್ ಟೇಬಲ್ ನೀವೊಮ್ಮೆ ನೋಡಿದರೆ 4 ಮ್ಯಾಚ್ ಗೆದ್ದ ತಂಡ ಕೂಡ ಪ್ಲೇ ಆಫ್ಸ್ಗೆ ಹೋಗಿತ್ತು. ಡೆಲ್ಲಿ, ಮುಂಬೈ ಮತ್ತು UP ಹೋಗಿತ್ತು ಹೋದ ಸಾರಿ ಪ್ಲೇ ಆಫ್ಸ್ಗೆ. UP ವಾರಿಯರ್ಸ್ ನೀವು ನೋಡ್ಬೋದು, 8ರಲ್ಲಿ 4 ಪಂದ್ಯ ಗೆದ್ದು ಪ್ಲೇ ಆಫ್ಸನ್ನು ತಲುಪಿತ್ತು. ಹೋದ ಬಾರಿ ಈ ಬಾರಿ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ ಥರ್ಡ್ ಸ್ಪಾಟ್ಗೆ, ಹಾಗಾಗಿ ಅವರು ಈಸಿಯಾಗಿ ಹೋಗಿದ್ದರು. ಈ ಬಾರಿ ಕಾಂಪಿಟೇಷನ್ ಸಖತ್ತಾಗಿದೆ ಥರ್ಡ್ ಸ್ಪಾಟ್ಗೂ ಕೂಡ. ಹಾಗಾಗಿ ಇನ್ನು ಉಳಿದಿರುವ 2 ಪಂದ್ಯಗಳಲ್ಲಿ 2 ಪಂದ್ಯಗಳು ಗೆದ್ದರೆ ಉತ್ತಮವಾಗುತ್ತೆ ನಮಗೆ ಪ್ಲೇ ಆಫ್ಸ್ಗೆ ಹೋಗಲು. ಒಂದೊಮ್ಮೆ ಒಂದು ಮ್ಯಾಚ್ ಹೋದರೂ ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗುವ ಪರಿಸ್ಥಿತಿ ಬರ್ಬೋದು ಅನಿಸುತ್ತೆ ಈ ಸೀಸನ್ನಲ್ಲಿ. ಹಾಗಾಗಿ 2ಕ್ಕೆ 2 ಗೆದ್ದರೆ ಉತ್ತಮವಾಗುತ್ತೆ. ಮುಂದಿನ 2 ಪಂದ್ಯಗಳು ಮುಂಬೈ ಮತ್ತು ಡೆಲ್ಲಿ ವಿರುದ್ಧ ಆಗಿರೋದ್ರಿಂದ ಟಫ್ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಟಾಪ್ ಬರೋದಕ್ಕೂ ಕೂಡ ಸಾಧ್ಯ ಆಗ್ಬೋದು ಈ 2 ಪಂದ್ಯ ಗೆದ್ದರೆ. ಹಾಗಾಗಿ 2 ರೀತಿಯಿಂದನೂ ಯೋಚನೆ ಮಾಡಿದರೆ ಟಫ್ ಮ್ಯಾಚ್ ಕೂಡ ಇದೆ. ಅವರನ್ನೇನಾದರೂ ಸೋಲಿಸಿದರೆ ಟಾಪಲ್ಲೂ ಕೂಡ ನಾವು ಇರ್ಬೋದು. ಇನ್ನು 2 ಪಂದ್ಯ ಗೆಲ್ಲಲೇಬೇಕು. ಒಂದು ಮ್ಯಾಚ್ ಏನಾದರೂ ಸೋತಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕು ಅಷ್ಟೇ. ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಹೋಪ್ ಈ ಬಾರಿ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.